ಗಂಗಾವತಿ ನಗರದ ಶ್ರೀ ಗಣೇಶ, ಶ್ರೀ ಈರಣ್ಣ, ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ 9ನೇ ವರ್ಷದ ಪ್ರತಿಷ್ಠಾಪನಾ ಹಾಗೂ ಶ್ರೀ ಈರಣ್ಣ ದೇವರ 31ನೇ ವರ್ಷದ 108 ಮಹಾಕುಂಭ ಮಹೋತ್ಸವ ಆಗಸ್ಟ್ 21ರಂದು ಗುರುವಾರ ಜರುಗಲಿದೆ ಎಂದು ಶ್ರೀ ಈರಣ್ಣ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಓಲಿ ಶರಣಪ್ಪ, ಪಂಪಾಪತಿ ಸಿಂಗನಾಳ, ಹಕ್ಕಿ ಕೊಟ್ರಪ್ಪ, ಶಂಕರಪ್ಪ ಮಸ್ಕಿ, ಮಂಜುನಾಥ ಹಿಡಿಗಾರ, ಈರಣ್ಣ ಮಹಂತೇಶ ಸೇರಿದಂತೆ ಇತರರು ಹೇಳಿದರು. ಅವರು ಸೋಮವಾರದಂದು ದೇವಸ್ಥಾನದ ಆವರಣದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಉದ್ಘಾಟಿಸಿ ಮಾತನಾಡಿ, ಮಹಾಕುಂಭೋತ್ಸವ ಪ್ರಯುಕ್ತ ದಿನಾಂಕ 25 ಜುಲೈನಿಂದ ಆಗಸ್ಟ್ 24ರವರೆಗೆ ಶ್ರೀ ಈರಣ್ಣ ದೇವರಿಗೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಹಾಗೂ ಶ್ರೀ ಚನ್ನಬಸವ ಸ್ವಾಮಿ ಭಜನೆಯ ಮಂಗಳೋತ್ಸವದ ಅಂಗವಾಗಿ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಹೆಬ್ಬಾಳಮಠ, ಶ್ರೀ ವೇದಮೂರ್ತಿ, ಶ್ರೀ ಭುವನೇಶ್ವರ ತಾತನವರು, ಸುಳೇಕಲ್ ವೇದಮೂರ್ತಿ, ಶ್ರೀ ಗವಿ ಸಿದ್ದಯ್ಯ ತಾತನವರು, ಹರಳಿಹಳ್ಳಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮಹಿಳಾ ಘಟಕ ಗಂಗಾಧರ ಸಹಯೋಗದೊಂದಿಗೆ ಆಗಸ್ಟ್ 21ರಂದು ಶ್ರೀ ಈರಣ್ಣ ದೇವರಿಗೆ ಕುಂಭಾಭಿಷೇಕ ವೇದಮೂರ್ತಿ ರೇವಣಸಿದ್ದಯ್ಯ ತಾತನವರು ನೆರವೇರಿಸುವ. ಇದಕ್ಕೂ ಮುಂಚೆ ಕುಂಭ ಮೆರವಣಿಗೆಯನ್ನು ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ಖಡ್ಗ ಮೇಳ, ವೀರಗಾಸೆ, ಪುರವಂತಿಕೆಯನ್ನು ಗಂಗೆ ಪೂಜೆಯೊಂದಿಗೆ ಆರಂಭಿಸಿ ವಾಸುಕೊಳಗಾದ ಸಮಂಗಂಡಿ ಲಿಂಗಪ್ಪ ಹಾಗೂ ಪರವಿ ನಾಗರಾಜ ಇವರ ನೇತೃತ್ವದಲ್ಲಿ ಜರುಗಿಸಿ ಶಸ್ತ್ರಧಾರ ನಡೆಸಲಾಗುವುದು ಎಂದು ತಿಳಿಸಿದ ಸಮಿತಿಯ ಮುಖಂಡರುಗಳು, ಕುಂಭಾಭಿಷೇಕದ ಬಳಿಕ 12:30ಕ್ಕೆ ಗಣಾರಾಧನೆ, ಮಹಾ ಅನ್ನ ಸಂತರ್ಪಣೆ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮದ ಯಶಸ್ಸಿಗೆ ಹಾಗೂ ಶ್ರೀ ಈರಣ್ಣ ದೇವರು ಸೇರಿದಂತೆ ಪರಿವಾರ ದೇವರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ವರದಿ ಶರಣಪ್ಪ, ಗಂಗಾವತಿ. ಈ ವರ್ಷವೂ ಸಹ ಶ್ರೀ ಈರಣ್ಣ ದೇವರ 108 ಕುಂಭಾಭಿಷೇಕ ಕಾರ್ಯಕ್ರಮ ಮಹೋತ್ಸವವು ದಿನಾಂಕ 21/8/2025 ಶ್ರಾವಣ ಮಾಸದ ಕೊನೆಯ ಗುರುವಾರದಂದು ಜರುಗಲಿದೆ. ಈ ಕಾರ್ಯಕ್ರಮವು ಇಡೀ ಶ್ರಾವಣ ಮಾಸದಲ್ಲಿ ಶ್ರೀ ಈರಣ್ಣ ದೇವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಕಾರ್ಯಕ್ರಮದ ಜೊತೆಗೆ ಈ ಒಂದು ಭವ್ಯವಾದಂತಹ ಕಾರ್ಯಕ್ರಮವು 108 ಷಡಸ್ಥಲ ಬ್ರಹ್ಮ ಶ್ರೀ ಶಿವಾಚಾರ್ಯ ನಾಗಭೂಷಣ ಶಿವಾಚಾರ್ಯರ ಹೆಬ್ಬಾಳ ಮತ್ತು ಪರಮಪೂಜ್ಯ ಶ್ರೀ ಭುವನೇಶ್ವರಿ ತಾತನವರು ಬೃಹನ್ಮಠ್ ಸುಳೇಕಲ್ ಮತ್ತು ಪರಮಪೂಜ್ಯ ಶ್ರೀ ಗವಿಸಿದ್ದಯ್ಯ ತಾತನವರು ಹರಳಹಳ್ಳಿ ರಾಜರಾಜೇಶ್ವರ ಮಠ ಇವರ ಸಾನ್ನಿಧ್ಯದಲ್ಲಿ ಅಂದು ಜರುಗಲಿದೆ. ಈ ಒಂದು ಕಾರ್ಯಕ್ರಮವನ್ನು ಭುಜಂಗನಗರದ ರೇವಣಸಿದ್ದಯ್ಯ ಸ್ವಾಮಿಗಳು, ವಾಸು ಕೊಳಗದ ಇಂಜಿನಿಯರ್ ಅವರು, ಸಮಗಂಡಿ ಲಿಂಗಪ್ಪನವರು ಮತ್ತು ನಾಗರಾಜ್ ಪರಿಗೆಯವರು ಇವರ ಪುರವಂತಿಕೆಯಲ್ಲಿ ಜರುಗುತ್ತದೆ. ಇದರ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಿಳಾ ಘಟಕದವರ ಸಹಯೋಗವೂ ಇರುತ್ತದೆ ಎಂದು ತಿಳಿಸಬಯಸುತ್ತಾ, ಈ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಆಗಮಿಸಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಈರಣ್ಣ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಟ್ರಸ್ಟ್ ಕಮಿಟಿಯ ಪರವಾಗಿ ಸಕಲ ಸದ್ಭಕ್ತರ ಪರವಾಗಿ ವಿನಂತಿಸುತ್ತೇನೆ. 108 ಕುಂಭ ಮಹೋತ್ಸವವು ಕೊಟ್ಟೂರು ಬಸವೇಶ್ವರ ಗುಡಿಯಿಂದ ಪ್ರಾರಂಭವಾಗಿ ಗಾಂಧಿ ಸರ್ಕಲ್ ಮುಖಾಂತರ ಈರಣ್ಣ ದೇವರ ಗುಡಿಗೆ ತಲುಪುತ್ತದೆ. ಈರಣ್ಣ ದೇವಸ್ಥಾನ 108 ಕುಂಭಾಭಿಷೇಕ ಪ್ರಾರಂಭ. 108 ಕುಂಭಗಳನ್ನು ಪುಟ್ಟ ಬಸಪ್ಪನ ದೇವಸ್ಥಾನದಿಂದ ಆಗಮಿಸಿ ಬಸವಣ್ಣ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಮಹಾವೀರ್ ಸರ್ಕಲ್ಲು ಹಾಗೂ ಈರಣ್ಣ ದೇವಸ್ಥಾನ ತಲುಪುತ್ತದೆ. ತಂದ ನಂತರ ಈರಣ್ಣ ದೇವರ ಕೃಪೆಯಿಂದ ಅಭಿಷೇಕ ಹಾಗೂ ಕುಂಭಗಳು ಎಲ್ಲ ಬಂದು ಇದರ ಮೇಲೆ ಉಪಹಾರ ಇರುತ್ತದೆ, ಊಟ ಇರುತ್ತದೆ, ಪ್ರಸಾದ ಇರುತ್ತದೆ. ಬಂದು ಎಲ್ಲರೂ ದಯಮಾಡಿ ಭಾಗವಹಿಸಬೇಕಾಗಿ ವಿನಂತಿ.